ನಿನ್ನೆ ಸಾಯಂಕಾಲ ಹಲ್ಸೂರು ಗೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿದ್ದನಗಲ್ಲಿಯಲ್ಲಿ ಸುಮಾರು 26 ವರ್ಷ ವಯಸ್ಸಿನ ಮುಖೇಶ್ ಅವರು ತಮ್ಮ ಟೆಲಿಕಾಂ ಮೊಬೈಲ್ ಶಾಪಲ್ಲಿ ಇರಬೇಕಾದ್ರೆ ಸಂಜೆ ಸುಮಾರು 6:25 6:30 ಮಧ್ಯದಲ್ಲಿ ತಾವು ಅಂಗಡಿಯಲ್ಲಿ ಇರಬೇಕಾದ್ರೆ ಸುಮಾರು 5 ಜನ ಆರೋಪಿಗಳನ್ನು ಹೆಸರಿಸಿ ಅವರು ತಮ್ಮ ಒಂದು ಅಂಗಡಿಗೆ ಬಂದು ತಾವೇನೋ ಸ್ಪೀಕರಲ್ಲಿ ಸೌಂಡ್ ಇಟ್ಟಿರ್ತಾರೆ, ಆ ಸೌಂಡ್ ನಮಗೆ ತೊಂದರೆ ಆಗ್ತಾ ಇರ್ತದೆ ಬಿಟ್ಟು ಹೇಳಿ ಬಂದಿರತಕ್ಕಂಥ 6 ಜನರು ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಒಬ್ರಿಗೊಬ್ಬರು ಮಾತು ಬೆಳೆದು ಈ ಫಿರ್ಯಾದಿದಾರರ ಮೇಲೆ ಬಂದಿರತಕ್ಕಂಥ ಏನೋ ಆರೋಪಿಗಳು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಅವ್ರನ್ನ ಅಂಗಡಿಯಿಂದ ಹೊರಗೆ ಎಳೆದು ನಮ್ಮ ಮಾರಣಾಂತಿಕವಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರ ಬಗ್ಗೆ ಹಾಗೂ ಅವರನ್ನು ಜೀವ ಬೆದರಿಕೆ ಹಾಕಿದ್ರ ಬಗ್ಗೆ ಮತ್ತು ಅಲ್ಲೇ ಇದ್ದಿರ್ತಕ್ಕಂಥ ಸ್ಪೀಕರಿಂದ ಮುಖಕ್ಕೆ ಮತ್ತು ಹೊಟ್ಟೆಗೆ ಹೊಡೆದು ರಕ್ತಗಾಯಪಡಿಸಿರ್ತಾರೆ ಅಂತ ಕೇಳಿ ನೀಡಿರ್ತಕ್ಕಂಥ ಪ್ರಕರಣದ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಈ ದಿನ 3 ಜನ ಆರೋಪಿಗಳನ್ನು ನಾವು ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಅವರನ್ನು ದಸ್ತಗಿರಿಗೆ ಒಳಪಡಿಸಿ ಈಗ ಹಾಲಿ ಅವರನ್ನು ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇನ್ನೂ ಈ ಪ್ರಕರಣದಲ್ಲಿ ಉಳಿದಿರ್ತಕ್ಕಂಥ ಆರೋಪಿಗಳ ಬಗ್ಗೆ ಪತ್ತೆ ಕಾರ್ಯ ನಡೆದಿದ್ದು ಉಳಿದಂಥ ಆರೋಪಿಗಳನ್ನು ಕೂಡ ಪತ್ತೆ ಮಾಡಿ ಅವರನ್ನು ದಸ್ತಗಿರಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ಫಿರ್ಯಾದಿದಾರನ್ನು ವಿಚಾರ ಮಾಡಲಾಗಿ ಅವರು ನಮ್ಮ ತನಿಖಾಧಿಕಾರಿಗಳು ವಿಚಾರ ಮಾಡಲಾಗಿ ಫಿರ್ಯಾದಿದಾರರು ತಾವು ಅಂಗಡಿಯಲ್ಲಿ ಇರಬೇಕಾದ್ರೆ ಭಜನ್ ಸಾಂಗ್ಸ್ ಹಾಕೊಂಡು ಕೇಳ್ತಾ ಇರಬೇಕಾದ್ರೆ ಇವರು ಬಂದು ಈ ಥರ ಸೌಂಡ್ ಜಾಸ್ತಿ ಆಗಿದೆ, ತೊಂದರೆ ಆಗ್ತದೆ ಅಂತ ಬಿಟ್ಟು ಹೇಳಿದ ಹಿನ್ನೆಲೆಯಲ್ಲಿ ಅವರು ಹಲ್ಲೆ ಮಾಡಿದೆ ಅಂತ ಬಿಟ್ಟು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾ ಇದ್ದಾರೆ. ಅವ್ರು ನಮ್ಮ ಅವರೇ ಆ ಒಂದು ಲಿಖಿತ ಹೇಳಿಕೆಯಲ್ಲಿ ಏನು ಫಿರ್ಯಾದಿದಾರರ ಜೊತೆ ಬಂದಿರತಕ್ಕಂಥ ಇವರು ಅವರ ಲಿಖಿತ ಹೇಳಿಕೆಯಲ್ಲೇ ಕೊಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥದ್ದು ಈ ಥರ ಹಿಂಗೆ ಸಾಯಂಕಾಲ ಸೌಂಡ್ ಜಾಸ್ತಿ ಇಟ್ಟಿದ್ದಕ್ಕೋಸ್ಕರ ಬಂದು ನಮಗೆ ತೊಂದರೆ ಆಗ್ತದೆ ಅಂತ ಬಿಟ್ಟು ಹೇಳಿ ಅವ್ರು ಹೇಳಿದ್ದಕ್ಕೋಸ್ಕರ ಗಲಾಟೆಗೆ ಅಂತ ಬಿಟ್ಟು ಕೊಟ್ಟಿದ್ದಾರೆ. ಈ ಮೂಲಕ ನಾವು ಪ್ರಕರಣ ದಾಖಲಿಸ್ಕೊಂಡು ಇರತಕ್ಕಂಥದ್ದು ಅವಶ್ಯ ಇಷ್ಟ ಹೇಳಿದೆ. ಆರೋಪಿಗಳ ಪೈಕಿ ಸರ್ 2 ಸಮುದಾಯದವರು ಇದ್ದಾರೆ ಸರ್. ಎಲ್ಲ ಒಂದ್ ಕಡೆ ಕೋಮು ಸೌಹಾರ್ದ ವಿಚಾರ ಆಗ್ಬಾರ್ದು ಅಂತ ಹೇಳಿ ಸರ್ ಸ್ಪಷ್ಟನೆ ಕೇಳ್ತಿರೋದು. ಆರೋಪಿಗಳಲ್ಲಿ ಈಗ ನಾವು ದಸ್ತಗಿರಿ ಮಾಡಿರ್ತಕ್ಕಂಥ ಆರೋಪಿಗಳಲ್ಲಿ 2 ಪ್ರಮಾಣದವರಿದ್ದಾರೆ. ಇದರಲ್ಲಿ ಒಬ್ಬ ಪ್ರಮುಖ ಆರೋಪಿ ಮೇಲೆ 2 ಪ್ರಕರಣಗಳು ಹಿಂದೆ ಕೂಡ ದಾಖಲಾಗಿದ್ದಾವೆ. ಒಂದು ಪ್ರಕರಣ ಅಂತಂದರೆ 2018ನೇ ಸಾಲಿನಲ್ಲಿ ಎಕ್ಸ್ಟಾರ್ಷನ್, ದುಡ್ಡಿಗೋಸ್ಕರ ಅವನು ಬೆದರಿಸಿ ದುಡ್ಡನ್ನು ಕಿತ್ಕೊಂಡ ಬಗ್ಗೆ ಒಂದು ಪ್ರಕರಣ ದಾಖಲಾಗಿದೆ. 2023ನೇ ಸಾಲಿನಲ್ಲಿ ಒಂದು ಅಸಾಲ್ಟ್ ಕೇಸ್, ಹರ್ಟ್ ಕೇಸಿಗೂ ಒಂದು ಪ್ರಕರಣ ದಾಖಲಾಗಿ 2 ಪ್ರಕರಣಗಳು ಈಗ ಹಾಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಸೊ ಇದೊಂದು ಪ್ರಕರಣ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.